ಲೋಕಸಭಾ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಮನ್ನಣೆ ನೀಡಲಾಗ್ತಾ ಇದೆ. ಕುಟುಂಬ ರಾಜಕಾರಣಕ್ಕೆ ರಾಜಕೀಯ ಪಕ್ಷಗಳು ಮಣೆ ಹಾಕಿವೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಿಂದ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಲಾಗಿರುವಂಥದ್ದು. 28 ಕ್ಷೇತ್ರಗಳ ಪೈಕಿ ಹಲವೆಡೆ ಹಿರಿಯ ನಾಯಕರ ಕುಟುಂಬಸ್ಥರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ 16 ಮಂದಿ ಸಂಬಂಧಿಕರು ಚುನಾವಣಾ ಕಣದಲ್ಲಿದ್ದಾರೆ. ಸಚಿವರು, ಶಾಸಕರ ಸಂಬಂಧಿಕರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಬಿಜೆಪಿ ನಾಯಕರ 9 ಮಂದಿ ಸಂಬಂಧಿಕರು ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಪ್ರಭಾವಿ ನಾಯಕರ ಸಂಬಂಧಿಗಳನ್ನ ಬಿಜೆಪಿ ಅಖಾಡಕ್ಕಿಳಿಸಿದೆ. 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ನಾಯಕರ ಕುಟುಂಬದವರು ಕಣದಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಸಿ.ಎನ್. ಮಂಜುನಾಥ್, ಮಂಡ್ಯದಿಂದ ಕುಮಾರಸ್ವಾಮಿಯವರು, ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಸಮಾವೇಶಗಳಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಟೀಕೆಯನ್ನು ಮಾಡಲಾಗ್ತಾ ಇದೆ. ಆದರೆ ಚುನಾವಣೆ ಘೋಷಣೆ ಆಗ್ತಾ ಇದ್ದಂತೆ ಕುಟುಂಬಸ್ಥರನ್ನ ಕಣಕ್ಕಿಳಿಸಲು ಲಾಬಿ ಕೂಡ ನಡೆಸಲಾಗಿತ್ತು. ಪರಿಣಾಮ ಪಕ್ಷಕ್ಕೆ ದುಡಿದ ಕಾರ್ಯಕರ್ತರು ಸ್ಪರ್ಧೆ ಮಾಡೋದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೇತಾರರ ಕುಟುಂಬದ ಸುತ್ತಲೇ ರಾಜಕಾರಣ ಗಿರಿಕಿ ಹೊಡಿತಾ ಇದೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ ನೇರ ಸಂಪರ್ಕದಲ್ಲಿ. ರಂಗಸ್ವಾಮಿಯವರೇ, ಲೋಕಸಭಾ ಚುನಾವಣೆಯಲ್ಲಿ 3 ಪಕ್ಷಗಳು ಕೂಡ ಕುಟುಂಬ ರಾಜಕಾರಣಕ್ಕೆ ಮನ್ನಣೆ ನೀಡ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ವರ್ಷದಿಂದ ಪಕ್ಷದಲ್ಲಿ ದುಡಿದವರಿಗೆ ಒಂದು ರೀತಿಯಾಗಿ ಟಿಕೆಟ್ ಸಿಗ್ತಾ ಇಲ್ಲ, ಮಿಸ್ ಆಗಿದೆ, ಅನ್ಯಾಯ ಆಗಿದೆ ಅಂತಾನೆ ಹೇಳ್ಬೋದು. ಹೆಚ್ಚಿನ ಮಾಹಿತಿ ಏನಿದೆ? ಈಗ ಈ ಬಾರಿಯ ಲೋಕಸಭಾ ಚುನಾವಣೆಯು ಕೂಡ ಕುಟುಂಬ ರಾಜಕಾರಣಕ್ಕೆ ಹೊರತಾಗಿಲ್ಲ ಅಂತ ಹೇಳ್ಬೋದು. ಬಹುತೇಕ ಅಂದರೆ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ 3 ಪಕ್ಷಗಳು ಕೂಡ ತಮ್ಮ ಕುಟುಂಬ ಸದಸ್ಯರಿಗೆ ಒಂದು ಮಣೆ ಹಾಕೋದ್ರಲ್ಲಿ ಈಗ ಮುಂದಾಗಿದ್ದಾವೆ ಅಂತ ಹೇಳ್ಬೋದು. ಈಗ ನಾವು ನೋಡ್ತಾ ಹೋಗೋದಾದ್ರೆ, ಈಗ ರಾಜಕೀಯದ ಒಂದು ಸಮಾರಂಭದಲ್ಲಿ ವೇದಿಕೆಯಲ್ಲಿ ಪುಂಖಾನುಪುಂಖವಾಗಿ ಕುಟುಂಬ ರಾಜಕಾರಣದ ವಿರುದ್ಧ 3 ಪಕ್ಷಗಳ ನಾಯಕರು ಕೂಡ ಒಂದು ಮಾತನಾಡೋದನ್ನು ನಾವು ನೋಡಿದ್ದೀವಿ. ಆದರೆ ಈಗ ಲೋಕಸಭಾ ಚುನಾವಣೆಗೆ ನಾವು ಗಣನೆಗೆ ತೆಗೆದುಕೊಳ್ಳೋದಾದ್ರೆ, ಬಹುತೇಕ ರಾಜಕೀಯ ಪಕ್ಷಗಳು ತಮ್ಮ ಪಕ್ಷದ ಹಿರಿಯ ನಾಯಕರ ಒಂದು ಸಂಬಂಧಿಕರಿಗೆ ಟಿಕೆಟ್ ಅನ್ನು ನೀಡುವ ಮುಖಾಂತರ ಒಂದು ಕುಟುಂಬ ರಾಜಕಾರಣಕ್ಕೆ ಮಣೆಯನ್ನು ಹಾಕಿದೆ ಅಂತ ಹೇಳ್ಬೋದು. ಇನ್ನು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 16 ಲೋಕಸಭಾ ಕ್ಷೇತ್ರಗಳಲ್ಲಿ ತಮ್ಮ ಕುಟುಂಬ ಸದಸ್ಯರಿಗೆ ಒಂದು ಟಿಕೆಟ್ ಅನ್ನು ನೀಡಿದೆ. ಈಗ ನಾವು ಮೈಸೂರು ಜಿಲ್ಲೆಯ ವಿಚಾರಕ್ಕೆ ಬರೋದಾದ್ರೇನೆ, ಒಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರ ಪುತ್ರ ಈಗ ಕಣಕ್ಕಿಳಿದಿದ್ದಾರೆ. ಅದೇ ರೀತಿ ಬೆಳಗಾವಿಯಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ, ಒಂದು ಚಿಕ್ಕೋಡಿಯಿಂದ ಒಂದು ಸತೀಶ್ ಜಾರಕಿಹೊಳಿ ಅವರ ಪುತ್ರಿ, ಈ ರೀತಿ ಒಂದು ಕಾಂಗ್ರೆಸ್ ಪಕ್ಷದ ಸಚಿವರು ಮತ್ತು ಶಾಸಕರ ಒಂದು ಸಂಬಂಧಿಕರು ಈಗ ಚುನಾವಣಾ ಕಣಕ್ಕಿಳಿಯುವ ಮುಖಾಂತರ ಒಂದು ಕಾಂಗ್ರೆಸ್ ಪಕ್ಷ ಕುಟುಂಬ ರಾಜಕಾರಣಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇಂಬನ ನೀಡಿದೆ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೂಡ ಬಿಜೆಪಿ ಒಂದು ಕುಟುಂಬ ರಾಜಕಾರಣದ ಒಂದು ಆರೋಪವನ್ನು ಮಾಡ್ಕೊಂಡು ಬರ್ತಾ ಇತ್ತು. ಆದರೆ ಇದೀಗ ಬಿಜೆಪಿಯು ಕೂಡ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿರೋದು ಇಲ್ಲಿ ಎದ್ದು ಕಾಣ್ತಾ ಇದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 9 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಕೂಡ ತನ್ನ ಒಂದು ನಾಯಕರ ಒಂದು ಸಂಬಂಧಿಕರಿಗೆ ಒಂದು ಟಿಕೆಟ್ ಅನ್ನು ನೀಡಿ ಕಣಕ್ಕೆ ಇಳಿಸಿದೆ. ಒಂದು ಬಿಜೆಪಿಯ ಒಂದು ಪರಮೋಚ್ಚ ನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ಒ. ವಿಜೇಂದ್ರ ಅವರೇ ಒಂದು ತಮ್ಮ ಒಂದು ಸ್ವಕ್ಷೇತ್ರದಲ್ಲಿ ಬಿ.ವೈ. ರಾಘವೇಂದ್ರ ಅವರಿಗೆ ಟಿಕೆಟ್ ಅನ್ನು ನೀಡುವ ಮುಖಾಂತರ ಕುಟುಂಬ ರಾಜಕಾರಣಕ್ಕೆ ಒಂದು ಮಣೆಯನ್ನು ಹಾಕಿರೋದು ಅಲ್ಲಿ ಎದ್ದು ಕಾಣ್ತದೆ. ಅದೇ ರೀತಿ ರಾಜ್ಯದ 9 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯು ಕೂಡ ಒಂದು ತಮ್ಮ ರಾಜಕೀಯ ನಾಯಕರ ಹತ್ತಿರದ ಸಂಬಂಧಿಕರಿಗೆ ಒಂದು ಟಿಕೆಟ್ ಅನ್ನು ನೀಡುವ ಮುಖಾಂತರ ಬಿಜೆಪಿ ಕೂಡ ಕಾಂಗ್ರೆಸ್ಗಿಂತ ತಾನೇನು ಕಡಿಮೆ ಇಲ್ಲ ಅನ್ನೋದನ್ನ ಈಗ ಇಲ್ಲಿ ಎದ್ದಿ ತೋರಿಸಿದೆ ಅಂತ ಹೇಳ್ಬೋದು. ಇನ್ನು ಕಾಂಗ್ರೆಸ್, ಜೆಡಿಎಸ್ ಪಕ್ಷವನ್ನು ಕೂಡ ಅಪ್ಪ ಮಕ್ಕಳು ಮೊಮ್ಮಕ್ಕಳ ಪಕ್ಷ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಬರಲಾಗಿದೆ. ಈಗ ಜೆಡಿಎಸ್ಗೆ 3 ಕ್ಷೇತ್ರವನ್ನ ಬಿಜೆಪಿ ಬಿಟ್ಟುಕೊಟ್ಟಿದ್ರು ಕೂಡ 2 ಕ್ಷೇತ್ರದಲ್ಲಿ ಜೆಡಿಎಸ್ನ ಒಂದು ಸಂಬಂಧಿಕರು ಅಂದ್ರೆ ಮಂಡ್ಯದಿಂದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಕಣದಲ್ಲಿದ್ದರೆ, ಹಾಸನ ಕ್ಷೇತ್ರದಿಂದ ಎಚ್.ಡಿ. ರೇವಣ್ಣವರ ಪುತ್ರ ಪ್ರಜ್ವಲ್ ರೇವಣ್ಣ ಒಂದು ಚುನಾವಣಾ ಕಣದಲ್ಲಿದ್ದಾರೆ. ಈ ಮುಖಾಂತರ ಜೆಡಿಎಸ್ ತನ್ನ ಪಾಲಿನ 3 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರಗಳಲ್ಲಿ ಒಂದು ಕುಟುಂಬ ಸದಸ್ಯರನ್ನ ಕಣಕ್ಕಿಳಿಸಿದಂತಾಯಿತು. ಇನ್ನು ದೇವೇಗೌಡರ ಕುಟುಂಬ ಸದಸ್ಯರೇ ಆಗಿರುವಂತಹ ಸಿ.ಎನ್. ಮಂಜುನಾಥ್ ರವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಒಂದು ಕಣಕ್ಕೆ ಇಳಿದಿದ್ದಾರೆ. ಈ ಮುಖಾಂತರ ಜೆಡಿಎಸ್ನ 3 ಸಂಬಂಧಿಕರು ಒಂದು ಚುನಾವಣಾ ಕಣದಲ್ಲಿ ಈಗ ಇರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಪರಿಣಾಮದಿಂದ ಕುಟುಂಬ ರಾಜಕಾರಣದ ಒಂದು ಕಾರಣದಿಂದಾಗಿ ಕಳೆದ ಹಲವಾರು ವರ್ಷಗಳಿಂದ ಪಕ್ಷಕ್ಕಾಗಿ ದುಡ್ಕೊಂಡು ಬಂದಿರ್ತಾರೆ, ಒಂದು ಹಿರಿಯ ನಾಯಕರು ಇರ್ತಾರೆ, ಸಾಕಷ್ಟು ಅರ್ಹತೆ ಇದ್ರೂ ಕೂಡ ಈಗ ಚುನಾವಣೆಯ ಸಂದರ್ಭ ಅಂತ ಬಂದಂಥ ಸಂದರ್ಭದಲ್ಲಿ ಈಗ ಚುನಾವಣೆಯನ್ನು ಎದುರಿಸೋದಕ್ಕೆ ಒಂದು ಮನಿ ಪವರ್ ಬೇಕು. ಹೀಗಾಗಿ ಹಣದ
ಒಂದು ಕೊರತೆ ಇದೆ ಅನ್ನೋ ಒಂದು ನೆಪವಾಗಿಟ್ಟುಕೊಂಡು ಒಂದು ಸಚಿವರು ಶಾಸಕರ ಸಂಬಂಧಿಕರಿಗೆ ಒಂದು ಪಕ್ಷಗಳು ಒಂದು ಟಿಕೆಟ್ ಅನ್ನು ನೀಡುವ ಮುಖಾಂತರ ಅರ್ಹತೆ ಇದ್ರೂ ಕೂಡ ಪಕ್ಷದ ಹಿರಿಯ ನಾಯಕರಾಗಿರ್ಬೋದು, ಯುವ ನಾಯಕರಾಗಿರ್ಬೋದು, ಆಮೇಲೆ ಪಕ್ಷಕ್ಕಾಗಿ ಒಂದು ತ್ಯಾಗವನ್ನ ಮಾಡಿರ್ತಾರೆ ಅಂತ ನಾಯಕರನ್ನ ಮೂಲೆ ಗುಂಪು ಮಾಡೋದು ಕೂಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಪರ್ಯಾಸ ಅಂತ ಹೇಳ್ಬೋದು. ಇನ್ನು ಈ ರೀತಿ ಸಚಿವರು ಶಾಸಕರು ತಮ್ಮ ಸಂಬಂಧಿಕರಿಗೆ ಒಂದು ಟಿಕೆಟ್ ಅನ್ನು ನೀಡಿ ಕಣಕ್ಕಿಳಿಸಿರುವ ಒಂದು ಕಾರಣದಿಂದಾಗಿ ಜನಸಾಮಾನ್ಯರು ಕೂಡ ಈ ಚುನಾವಣೆಯಿಂದ ಸ್ಪರ್ಧಿಸೋದಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದು ಹೋಗಿದ್ರು ಕೂಡ ಇಂದಿಗೂ ಕೂಡ ಎಲ್ಲವೂ ಕೂಡ ಕುಟುಂಬ ರಾಜಕಾರಣದ ಮುಖಾಂತರವೇ ಒಂದು ರಾಜಕಾರಣ ಗಿರಿಕಿ ಹೊಡಿತಾ ಇರೋದು ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿ ಆತಂಕಕಾರಿ ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ಜನಸಾಮಾನ್ಯನು ಕೂಡ ಸ್ಪರ್ಧಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಆಗ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅರ್ಥ ಬರುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ರಾಜಕೀಯ ಪಕ್ಷಗಳು ಕೂಡ ಒಂದು ಕುಟುಂಬ ರಾಜಕಾರಣಕ್ಕೆ ಮಣೆಯನ್ನು ಹಾಕುವುದರ ಬದಲು ಒಂದು ಪಕ್ಷಕ್ಕಾಗಿ ದುಡಿದಿರುವಂತಹ ಹಿರಿಯ ನಾಯಕರು ಇರ್ಬೋದು, ಯುವ ನಾಯಕರನ್ನ ಬೆಳೆಸೋದಕ್ಕೂ ಕೂಡ ಪಕ್ಷಗಳು ಮುಂದಾಗಬೇಕು. ಒಂದು ಸಾಮಾಜಿಕ ನ್ಯಾಯವನ್ನು ಕಾಪಾಡ್ಕೋಬೇಕು. ಇನ್ನು ಜಾತಿವಾರು ಟಿಕೆಟ್ ಹಂಚಿಕೆಯು ಕೂಡ ನಡೆದಿರೋದು ಕೂಡ ಎದ್ದು ಕಾಣ್ತಾ ಇದೆ. ಬಿಜೆಪಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಣೆ ಹಾಕಿದ್ರೆ ಕಾಂಗ್ರೆಸ್ ಪಕ್ಷ ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚಿನ ಒಂದು ಟಿಕೆಟ್ ಅನ್ನು ನೀಡಿದ್ದೀನಿ ಅಂತ ಒಂದು ಬೊಬ್ಬೆಯನ್ನ ಆಗ್ತಾ ಇದೆ. ಈ ರೀತಿ ಪ್ರಮುಖ ರಾಜಕೀಯ ಪಕ್ಷಗಳೇ ಒಂದು ರಾಜ್ಯದಲ್ಲಿ ಪ್ರಬಲವಾಗಿರುವಂತಹ ಸಮುದಾಯಗಳಿಗೆ ಹೆಚ್ಚಿನ ಟಿಕೆಟ್ ಅನ್ನು ನೀಡುವ ಮುಖಾಂತರ ಸಣ್ಣ ಪುಟ್ಟ ಜಾತಿಗಳಿಗೆ ಒಂದು ಅನ್ಯಾಯವನ್ನ ಮಾಡಿದವೆ ಅಂತ ಹೇಳ್ಬೋದು. ಈ ಮುಖಾಂತರ ರಾಜಕೀಯ ಪಕ್ಷಗಳು ವೇದಿಕೆಯಲ್ಲಿ ಒಂದು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಹೇಳೋದೇ ಒಂದು, ಆದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ಅನುಸರಿಸುವ ಮಾನದಂಡಗಳೇ ಬೇರೆ ಅನ್ನೋದು ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳೋದು. ಚುನಾವಣೆಯಿಂದ ಚುನಾವಣೆಗೆ ಸುಧಾರಣೆಗಳಾಗಬೇಕು. ಆದ್ರೆ ಇಂದಿಗೂ ಕೂಡ ಟಿಕೆಟ್ ಹಂಚಿಕೆಯ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ಇನ್ನೂ ಕೂಡ ಕುಟುಂಬ ರಾಜಕಾರಣಕ್ಕೆ ಜೋತು ಬಿದ್ದಿರೋದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮುಂದುವರ್ಕೊಂಡು ಹೋಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಚುನಾವಣೆಗಳಲ್ಲಾದ್ರೂ ಕೂಡ ರಾಜಕೀಯ ಪಕ್ಷಗಳು ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀಯನ್ನ ಆಡಿ ಸಮಾಜದ ಎಲ್ಲಾ ವರ್ಗದ ಅಂದ್ರೆ ತಳ ಸಮುದಾಯ ಇರ್ಬೋದು, ಬೇರೆ ಬೇರೆ ವರ್ಗದ ಎಲ್ಲಾ ಸಮುದಾಯದವರಿಗೂ ಕೂಡ ನಾಯಕರಿಗೂ ಕೂಡ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಅವಕಾಶವನ್ನ ಮಾಡಿಕೊಡ್ಬೇಕು. ಆಗ ಮಾತ್ರ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೆಚ್ಚಿನ ಅರ್ಥ ಬರುತ್ತೆ ಅಂತ ಹೇಳ್ಬೋದು. ಈಗ ಒಂದು ಸದ್ಯದ ಮಟ್ಟಿಗೆ ನಾವು ನೋಡ್ತಾ ಹೋಗೋದಾದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಮೂರೂ ಪಕ್ಷಗಳು ಕೂಡ ಕುಟುಂಬ ರಾಜಕಾರಣಕ್ಕೆ ಮನ್ನಣೆ ನೀಡುವ ಮುಖಾಂತರ ತಾವು ಹೇಳಿದ್ದಂತಹ ಒಂದು ತತ್ವ ಸಿದ್ಧಾಂತಗಳಿಗೆ ವ್ಯತಿರಿಕ್ತವಾಗಿ ನಡ್ಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಜನರು ಕೂಡ ಈ ಒಂದು ಕುಟುಂಬ ರಾಜಕಾರಣದ ವಿರುದ್ಧ ಒಂದು ಮತವನ್ನ ಚಲಾಯಿಸುವ ಮುಖಾಂತರ ಕುಟುಂಬ ರಾಜಕಾರಣಕ್ಕೆ ಅಂತ್ಯ ಆಡಬೇಕು ಅನ್ನೋದು ಕೂಡ ಒಂದು ಬಹುತೇಕ ಒಂದು ಜನರ ಅಭಿಪ್ರಾಯವೂ ಕೂಡ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಬಹುತೇಕ ಕ್ಷೇತ್ರಗಳಲ್ಲಿ ಒಂದು ರಾಜಕೀಯ ನಾಯಕರ ಒಂದು ಕುಟುಂಬ ಸದಸ್ಯರೇ ಪರಸ್ಪರ ಎದುರಾಳಿಗಳಾಗಿರೋದ್ರಿಂದ ಅದು ಕೂಡ ಒಂದು ಕೈಗೂಡೋದಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಒಂದು ಚುನಾವಣೆಯಿಂದ ಚುನಾವಣೆಗೆ ಒಂದು ಕುಟುಂಬ ರಾಜಕಾರಣದ ವಿರುದ್ಧ ಹೋಗಬೇಕಾಗಿದ್ದಂತ ರಾಜಕೀಯ ಪಕ್ಷಗಳು ಮತ್ತೆ ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕುಟುಂಬ ರಾಜಕಾರಣಕ್ಕೆ ಒಂದು ಮನ್ನಣೆ ನೀಡಿರೋದು ಒಂದು ರಾಜಕೀಯವಾಗಿ ಕೂಡ ಒಂದು ದೊಡ್ಡ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅಂಕಿತಾ, ಧನ್ಯವಾದ ರಂಗಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.